ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಸುಮಂತ್ ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ಲಾಗ್ ಏನಪ್ಪ ವಿಶೇಷ ಅಂತ ಅನ್ಕೋಬೋದು. ಏನಿಲ್ಲ, ಸ್ಪೆಷಲ್ ಅಂದರೆ ತುಂಬಾ ಸ್ಪೆಷಲ್ ಇದೆ ಇವತ್ತು. ಯಾಕಪ್ಪ ಅಂದರೆ ಇವತ್ತು ನನ್ನ ಮಗನ ಬರ್ಡೇ. ಅವನು ಬಂದಿದ್ದು ಒಂದು ಮೆಮೊರಿ. ಯಾಕಪ್ಪ ಅಂತಂದರೆ ಅವನು ತುಂಬಾ ಖುಷಿಯಿಂದ ಬಂದಿದ್ದವನು. ತುಂಬ ಬೇರೆ ಮಕ್ಳ ಥರ ಹತ್ಕೊಂಡೇನು ಅವ್ನು ಬರಲಿಲ್ಲ, ಅವ್ನು ಖುಷಿಯಾಗೆ ಬಂದ. ಹಂಗಾಗಿ ಇವತ್ತು ಅವ್ನು ಬರ್ಡೇ ಇರೋದ್ರಿಂದ ಬೇಗನೆಲ್ಲ ಕೆಲಸ ಮುಗಿಸಿ ಪೂಜೆನೂ ಕೂಡ ಮಾಡಿಬಿಟ್ಟು ರಾಯರ ಹತ್ರ ಕೇಳಿಕೊಂಡು ನನ್ನ ಮಗಂಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಪ್ಪ ಅಂತ ಕೇಳಿಕೊಂಡು, ಏನಿಲ್ಲ ರೀಸನ್ ಏನಪ್ಪ ಅಂತಂದರೆ ಈಗ 2 ವರ್ಷದ ಹಿಂದೆ ತುಂಬಾ ಬೇಜಾರಾಗಿಬಿಟ್ಟಿತ್ತು. ಹಂಗಾಗಿ ಅವನಿಗೋಸ್ಕರ ಅಂತಲೇ ಬೇಡ್ಕೋತಾ ಇದ್ದೀನಿ. ಯಾಕಪ್ಪ ನಾನು 100 ವರ್ಷ ಬದುಕಬೇಕು, ಅವನು ಖುಷಿಯಾಗಿ ನಮ್ಮ ಆಸೆ ಇರುವಾಗೆ ಅವನು ಓದಿ ದೊಡ್ಡವನಾಗಬೇಕು ಅನ್ನೋ ಆಸೆ ನನ್ನಲ್ಲಿದೆ. ಆದರೆ ಭಗವಂತನ ಇಚ್ಛೆ ಏನಿದೆ ಅನ್ನೋದು ನನಗೆ ಗೊತ್ತಿಲ್ಲ. ಆಗಲೇ ಒಂದ್ಸಲ ಎಡ್ಗಿದಾಗಿದೆ, ನೋವು ಕೊಟ್ಟಿದ್ದಾಗಿದೆ, ಮತ್ತೆ ಕೊಡಬೇಡ ಅಂತ ಕೇಳ್ತೀನಿ ಅಷ್ಟೇ. ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ದಿರೋರು ಈ ಚಾನಲನ್ನು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸೈಡಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಿಮ್ಮದು ಏನಾರ ಕೋರಿಕೆ ಇದ್ದರೆ ರಾಯರ ಹತ್ರ ಕೇಳ್ಕೊಳ್ಳಿ ಅಂತ ಹೇಳ್ತೆ ನಾನು ಕೂಡ ಪೂಜೆನ ನಿರ್ವಿಘ್ನವಾಗಿ ಮಾಡ್ತಾಯಿದ್ದೀನಿ. ಹಾಗಾಗಿ ಇವತ್ತು ಸ್ವಲ್ಪ ಪೂಜೆ ಜಾಸ್ತಿನೇ ಆಗಿದೆ. ಯಾಕಪ್ಪ ಅಂದರೆ ಮಕ್ಳಿಗೋಸ್ಕರ ಬೇಡಬೇಕಾದ್ರೆ ಚೆನ್ನಾಗಿ ಬೇಡಬೇಕಂತೆ. ಯಾಕಪ್ಪ ಅಂದರೆ ನಮಗಿರೋ ಖುಷಿನೇ ನನ್ನ ಮಕ್ಕಳು, ಅಂದರೆ ಅವ್ರಿಗೋಸ್ಕರನೇ ನಾವು ಬದುಕೋದ್ರಿಂದ ದೇವ್ರ ಹತ್ರ ಒಳ್ಳೇದಾಗಲಿ ಅಂತ ಕೇಳ್ಕೊತಾ ಇದ್ದೀನಿ. ನನ್ನ ಮಗಂಗೂ ಒಳ್ಳೇದಾಗಲಿ ಅಂತ ಅಂದ್ಬಿಟ್ಟು ನೀವು ಕೂಡ ಕೇಳ್ಕೊಳ್ಳಿ. ಯಾಕಪ್ಪ ಅಂದರೆ ಚಿಕ್ಕ ಮಕ್ಳಿಗೆ ಒಳ್ಳೇದಾಗಲಿ ಅಂತ ಕೇಳ್ಕೊಂಡ್ರೆ ನಿಮಗೂ ಕೂಡ ಒಳ್ಳೇದಾಗುತ್ತೆ. ಹಂಗಂತ ಹೇಳ್ತೀನಿ ನಾನು ಕೂಡ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಪ್ರೀತಿಯಿಂದ ಒಂದು ಕಮೆಂಟ್ ಮಾಡಿ. ನಾನು ಆಗಲೇ ನಿಮಗೆ ಈ ಡ್ರೆಸ್ನ ನಾನು ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದೆ ಅಂತ ತೋರಿಸಿದ್ದೆ. ಅದನ್ನು ಕೂಡ ಇವತ್ತು ವೇರ್ ಮಾಡಿದ್ದೀನಿ. ನಾನು ಚೆನ್ನಾಗಿ ಕಾಣ್ತಾ ಇದ್ದೀನಿ ಅಂತ ಅನ್ಕೋತೀನಿ. ಹಾಗಾಗಿ ಇವತ್ತು ಮೈಸೂರಿಗೆ ಹೋಗಬೇಕು. ಯಾಕಪ್ಪ ಅಂತಂದರೆ ಪಾಪು ಇಲ್ಲಿಲ್ಲ, ಪಾಪು ಇರೋದು ಮೈಸೂರಲ್ಲಿ ಇರೋದು. ಹಂಗಾಗಿ ಮೈಸೂರಿಗೆ ಹೋಗ್ತಾಯಿದ್ದೀನಿ. ಅಕ್ಕನ ಮನೇಲಿದ್ದಾನೆ ಅವನು. ಅಂದರೆ ಅವ್ನಿಗೀಗ ಹಿಂಗೇನೋ ರಜೆ ಆಯ್ತಲ್ಲ, ಸಮ್ಮರ್ ಹಾಲಿಡೇಸ್ ಅಂದ್ಬಿಟ್ಟು ಕ್ಲಾಸ್ಗೆ ಹಾಕಿದೆ, ಸಮ್ಮರ್ ಕ್ಲಾಸ್ಗೆ. ಹಂಗಾಗಿ ಅಲ್ಲಿದ್ದಾನೆ. ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಆದ್ವಿ. ಪೂಜೆ ಕೂಡ ಮುಗೀತು, ದೇವ್ರ ಹತ್ರ ಕೇಳಿದ್ದು ಆಯಿತು. ಈಗ ರೆಡಿ ಆದೆ. ನೀವು ನೋಡ್ಬೋದು, ನಾನು ಏನು ಜಾಸ್ತಿ ಮೇಕಪ್ ಏನು ಮಾಡ್ಕೊಳ್ಳಲ್ಲ, ನಾನು ಸಿಂಪಲಾಗೆ ರೆಡಿ ಆಗೋದು. ಇನ್ನು ಪಾಪುಗೆ ಬಟ್ಟೆ ಕೂಡ ಹಾಕಿರಲಿಲ್ಲ. ಯಾಕಪ್ಪ ಅಂದರೆ ಅವ್ನು ಕಾರಲ್ಲಿ ಹೋಗ್ತಾನೆ ಹಾಕ್ಸ್ಕೊಳ್ಳೋದು. ಹಾಗಾಗಿ ಸ್ವಲ್ಪ ಅನ್ಕೆರೆಗೆ ಹೋಗ್ಬೇಕಿತ್ತು. ಅಲ್ಲಿ ಅನ್ಕೆರೆಗೆ ಹೋಗ್ಬಿಟ್ಟು ಸ್ವಲ್ಪ ಅಮ್ಮನ ಡ್ರಾಪ್ ಮಾಡಿಬಿಟ್ಟು ಅಲ್ಲಿಂದ ಹೊರಟ್ವಿ. ಅಮ್ಮನ ಅಕ್ಕನ ಮನೆಗೆ ಬಿಟ್ವಿ, ಅಂದರೆ ನಾದಿನಿ ಮನೆಗೆ ಬಿಟ್ಟೆ. ಅಂದರೆ ಸ್ವಲ್ಪ ಏನೋ ಊಟಕ್ಕೆ ಹೇಳಿದ್ರು ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೋಗಿದ್ದೋ. ಅಲ್ಲಿ ಮುಗಿಸ್ಕೊಂಡು ಇನ್ನು ಹೋಗೋಣ ಅಂದ್ಬಿಟ್ಟು ಹೊರಟ್ವಿ. ಅದೇ ಟೈಮ್ ಕರೆಕ್ಟಾಗಿ ರೈಲ್ವೆ ಬರ್ತಿತ್ತಲ್ಲ ಅಂತ ಅಂದ್ಬಿಟ್ಟು ನಾವು ಕೂಡ ಸೈಡಲ್ಲಿ ನಿಂತಿದ್ವಿ. ಯಾಕಪ್ಪ ಗೇಟ್ ತೆಗಿಯೋವರೆಗೂ ಹೋಗಿಲ್ಲ ಅಂತ ಅಂದ್ಬಿಟ್ಟು. ನಿಂಗೆ ಅಮ್ಮ ಇಷ್ಟನಾ ಅಪ್ಪ ಇಷ್ಟನಾ ಮುದ್ದು ಗುಬಿ? ಅಮ್ಮ ಇಷ್ಟನಾ ಅಪ್ಪ ಇಷ್ಟನಾ? ಯಾರು ಇಷ್ಟನಪ್ಪ? ಅಮ್ಮ ಬೇಕಾ ಅಪ್ಪ ಬೇಕಾ? ಚಿನ್ನು ಯಾರು ಬೇಡ ಅಂತ ಕಂಡ್ಬಿಡ್ರಿ. ಅವ್ನ ಇಳಿಸ್ರಿ ಯಾರು ಕೆಳಗಡೆಗೆ. ಇಲ್ಲಿಯ ಚಿನ್ನು ಕೆಳಗಡೆ ಇಳಿದು ಬಿಡು. ನಾವೀಗ ಎಲ್ಲಿಗೆ ಹೋಗ್ತಿದೀವಿ ಮುದ್ದು? ಅಣ್ಣ ನೋಡಕ್ ಹೋಗ್ತಿದೀವಾ? ಸ್ಮೈಲ್ ಮಾಡು. ಅಣ್ಣ ನೋಡಕ್ ಇದ್ದಿದೀವಾ? ಚಾಕಿ ಇಲ್ಲ ಅಣ್ಣಂಗೆ? ಚಾಕಿ ಇಲ್ಲ, ಚಾಕಿ ಇಲ್ಲ. ಅಲ್ವಾ ಅವ್ರ ಚಾಕಿನ ತಗೊಂಡಿಲ್ಲ, ಏನೋ ತಗೊಂಡಿಲ್ಲಲ್ಲಪ್ಪ. ಅಣ್ಣನ ಸುಮ್ಮನೆ ನೋಡಕ್ ಹೋಗ್ತಾ ಇದ್ಯಾ? ಅಣ್ಣ ಬೇಕಾ? ಬೇಕೋ? ಹ್ಯಾಪಿ ಬರ್ಡೇ ಹೇಳ್ಬಿಡು ಅಣ್ಣಂಗೆ. ನೋಡ್ತಾ ಇರೋದು ಫೋನ್ನ. ನೀನೇ ನೋಡು, ಸ್ಮೈಲ್ ಕೊಟ್ಬಿಡು, ಪಪ್ಪಿ ಕೊಟ್ಬಿಡು, ಒಂದು ಪ್ಲೇನ್ ಕಿಸ್ ಕೊಟ್ಬಿಡು. ಹಿಂಗೆ ಪಪ್ಪಿ ಕೊಟ್ಬಿಡು. ಅಮ್ಮ ಕೊಟ್ಬಿಡು. ಪಪ್ಪನ್ ಕೊಡ್ತೀಯಾ? ಹೋಗೋ ಅಪ್ಪನ ಮಗ, ಮುದ್ದಿನ ಮಗ. ಹಂಗಾರೆ ಅಮ್ಮ ಬೇಡ ಹಂಗಾರೆ ನಿಂಗೆ ಚಿನ್ನು. ಹಿಂದೆ ಹೋಗಿ ಮಗನೇ. ಅಲ್ಲಿವರೆಗೂ ಮಗನ ಜೊತೆಲಿ ಆಟ ಆಡ್ಕೊಂಡು ಇನ್ನು ಹೊರಟ್ವಿ ನಾವು. ಅಂದರೆ ಗೇಟ್ ತೆಗೀತು, ಹಂಗಾಗಿ ನಾವು ಹೊರಟ್ವಿ. ನನ್ನ ಮಗಂಗೆ ಆಗಲೇ ನಿದ್ದೆ ಬರ್ತಾ ಇದೆ. ಅಂದರೆ ಅವನು ಮಲ್ಕೊಬಿಡ್ಬೇಕು ಅವನು. ಹಂಗಾಗಿ ಅವನು ಎಲ್ಲರೂ ಕಾರಲ್ಲಿ ಜರ್ನಿ ಮಾಡಬೇಕಾದ್ರೇ ನಿದ್ದೆ ಬಂದುಬಿಡುತ್ತೆ ಅವನಿಗೆ. ಹಂಗಾಗಿ ನಾವು ಹೊರಟ್ವಿ ಮಂಡ್ಯಕ್ಕೆ ಬಂದ್ವಿ. ಮಂಡ್ಯಕ್ಕೆ ಯಾಕಪ್ಪ ಅಂದರೆ ಬಟ್ಟೆ ಅಂಗಡಿಗೆ ಬಂದ್ವಿ ನಾವು. ಪಾಪಕ್ಕೆ ಬಟ್ಟೆ ತೊಗೋಬೇಕಿತ್ತಲ್ಲ. ಹಂಗಾಗಿ ನಾನು ಬಂದಿದ್ದು ಆಜೇಶ್ವರ್ಗೆ. ಜಾಸ್ತಿ ಇಲ್ಲೇ ಕಲೆಕ್ಷನ್ ಮಾಡೋದು. ಈ ಹೆಣ್ಪಾಪುಗೆ ಹಾಕಿರೋ ಡ್ರೆಸ್ ಮಾತ್ರ ತುಂಬಾ ಇಷ್ಟ ಆಗ್ತಿತ್ತು. ಯಾಕಪ್ಪ ಅಂದರೆ ನಮ್ಗೆ ಹೆಣ್ಮಕ್ಳಿಲ್ಲ, ಹಂಗಾಗಿ ತುಂಬ ಇಷ್ಟ ಆಯಿತು. ಇನ್ನು ಅಲ್ಲಿ ನೋಡ್ಕೊಂಡು ಒಳಗಡೆ ಬಂದ್ವಿ. ಪಾಪುಗೂ ಕೂಡ ಡ್ರೆಸ್ ತೊಗೊಂಡಾಯಿತು. ಇನ್ನು ಸುಮಂತ್ ಅವ್ರು ಇನ್ನೂ ಸ್ವಲ್ಪ ಶಾಪಿಂಗ್ ಮಾಡ್ತಾಯಿದ್ರು, ಮಾಡಲಿ ಅಂತ ಅಂದ್ಬಿಟ್ಟು ನಾವು ವೆಯ್ಟ್ ಮಾಡ್ತಾಯಿದ್ವಿ. ಇನ್ನು ಅಲ್ಲಿಂದ ಮುಗಿಸ್ಕೊಂಡು ಫೈನಲಿ ಬಂದ್ವಿ. ಸ್ವಲ್ಪ ಗಾಡಿಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಪೆಟ್ರೋಲೆಲ್ಲ ಹಾಕ್ಸ್ಕೊಂಡ್ವಿ. ಇನ್ನು ಪಾಪು ಕೂಡ ಆಟ ಆಡ್ತಾಯಿದ್ದ. ಇನ್ನು ಅಲ್ಲಿಂದೆಲ್ಲ ಮುಗಿಸ್ಕೊಂಡು ಇನ್ನು ಕೇಕ್ ಒಂದು ಮಿಸ್ ಮಾಡಿದ್ವಿ, ಅದೊಂದು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಕೇಕ್ ತೊಗೊಂಡು ಹೊರಟ್ವಿ ನಾವು. ಇನ್ನು ಬಂದು ಕಾಮನ್ಕೆರೆ ಫೈನಲಿ ಮೈಸೂರೇ. ಇನ್ನು ನನ್ನ ಇಬ್ಬರು ಮಕ್ಕಳು ನೋಡ್ಬೋದು, ಹೊಸ ಡ್ರೆಸ್ಸಲ್ಲಿ ಚೆನ್ನಾಗಿ ಕಾಣ್ತಾ ಇದ್ದಾರೆ ಅಂತ ಅನ್ಕೋತೀನಿ. ಇನ್ನು ಅವನಿಗೂ ಕೂಡ ಮುಡಿ ಮಾಡಿಸ್ಬಿಟ್ಟಿದ್ವಿ. ಅವನಿಗೆ ತುಂಬ ಕೂದಲು ಬಂದುಬಿಟ್ಟಿತ್ತು ಅಂದ್ಬಿಟ್ಟು.
ಈಗ ಬರ್ಡೇ ಸೆಲೆಬ್ರೇಷನ್ನು ನೀವು ನೋಡ್ಬೋದು. ಸಿಂಪಲಾಗಿ ಬರ್ಡೇ ಸೆಲೆಬ್ರೇಷನ್ ಮಾಡ್ತಾಯಿದ್ದೀನಿ. ಯಾಕಪ್ಪ ಅಂದರೆ ಈ ಸಲ ಅಪ್ಪ ಇಲ್ಲ. ಲಾಸ್ಟ್ ಇಯರ್ ಅಂತೂ ತುಂಬಾ ಖುಷಿ ಇತ್ತು. ಯಾಕಪ್ಪ ಅಂತಂದರೆ ಅಪ್ಪ ಕೂಡ ಇದ್ದರು. ಅಪ್ಪ ಅಮ್ಮನೇ ಕಟ್ ಮಾಡಿಸಿದ್ರು ಲಾಸ್ಟ್ ಇಯರ್ ಕೇಕ್ನ. ಈ ವರ್ಷ ಅವರಿಲ್ಲ ಅಂತ ಮಿಸ್ ಮಾಡ್ಕೋತಾ ಇದ್ದೀನಿ. ಆದರೂ ಕೂಡ ಏನು ಮಾಡೋಕ್ಕಾಗಲ್ಲ, ವಿಧಿಯಾಟದ ಮುಂದೆ ನಮ್ದು ಏನೂ ಇಲ್ಲ ಅನ್ನೋದು ಇದಕ್ಕೆ ಹೇಳೋದು. ಈ ವಿಡಿಯೋ ಇಷ್ಟ ಆದರೆ ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.